ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟು ಗ್ಲಾನ್ ಮ್ಯಾಕ್ಸ್ವೆಲ್ ರಿಲೇಟೆಡು ಗೊತ್ತಾಗಿದೆ, ಎಲ್ಲರಿಗೂ ಸೌಂಡ್ ಆಗಿದೆ, ಟಾಕ್ಕನಾಗಿ ಬಂತು ಅಪ್ಡೇಟು. ಗ್ಲಾನ್ ಮ್ಯಾಕ್ಸ್ವೆಲ್ ಪಂಜಾಬ್ನಿಂದ ಇವಾಗ ರೋಲ್ಡ್ ಔಟ್ ಆಗ್ತಾ ಇದ್ದಂಗೆ ಫಿಂಗರ್ ಇಂಜುರಿಯಿಂದ ಇವಾಗ ಸೌಂಡ್ ಮಾಡಿದ್ದಾರೆ. ಅದೇ ODI ಫಾರ್ಮೆಟಿಂದ ಅಫಿಷಿಯಲಿ ರಿಟೈರ್ಮೆಂಟ್ನ ಮ್ಯಾಕ್ಸ್ವೆಲ್ ಅನೌನ್ಸ್ ಮಾಡಿದ್ದಾರೆ. ಮ್ಯಾಕ್ಸ್ವೆಲ್ ಅಂತ ಬಂದಾಗ ODIs ಅಂತ ಬಂದಾಗ ನೆನಪಾಗದೆ ಆಸ್ಟ್ರೇಲಿಯಾ ವರ್ಸಸ್ ಅಫ್ಘಾನಿಸ್ತಾನ್ 2023 ವರ್ಲ್ಡ್ ಕಪ್ನ ಮ್ಯಾಚು. ಅವನ ಅಜ್ಜಿ ಎಲ್ಲಿದ್ದಿದ್ದು ಮ್ಯಾಚ್ ಎಲ್ಲಿ ತೊಗೊಂಡ್ರೋಗಿ ನಿಲ್ಸಿದ್ರು ಗುರು. ನೆಕ್ಸ್ಟ್ ಲೆವೆಲು ಅವನ ಅಜ್ಜಿ. ನಾವು ವಯಸ್ಸಾಗಿ ಹೋದ್ರು ನಮಗೊಂದು 70-80 ವರ್ಷ ಆದರೂ ಕೂಡ ಗ್ಲೆನ್ ಮ್ಯಾಕ್ಸ್ವೆಲ್ ಈ ಥರ ಒಂದು ಇನ್ನಿಂಗ್ಸ್ ಆಡಿದ್ರು ಗುರು. ODIs ಅಂತ ಅಂದಾಗ ಫಸ್ಟ್ ಜ್ಞಾಪನಕ್ಕೆ ಬರೋದೇನೆ ಅಂಥ ಒಂದು ಇನ್ನಿಂಗ್ಸ್ ಗುರು. ಸೊ ಅದನ್ನಂತೂ ಯಾರು ಮರೆಯೋದಿಲ್ಲ ಅಂಥ ಒಂದು ಇನ್ನಿಂಗ್ಸು. 149 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 136 ಇನ್ನಿಂಗ್ಸ್ ಬ್ಯಾಟಿಂಗ್ ಸಿಕ್ಕಿದೆ ಅವರಿಗೆ. ಕ್ಲೋಸ್ ಟು 4000 ರನ್ಸ್ನ ಹೊಡೆದಿದ್ದಾರೆ. 3990 ರನ್ನ ಹೊಡೆದಿದ್ದಾರೆ. 201 ಇವರ ಹೈಯೆಸ್ಟು. ಅದೇ ಅಫ್ಘಾನಿಸ್ತಾನ ಎಗೇನ್ಸ್ಟು ಹೊಡೆದಿತ್ತು. 4 ಸೆಂಚುರೀಸು ಇವರ ಬ್ಯಾಟಿಂದ ಬಂದಿದೆ. 23 50s ಬಂದಿದೆ. 382 ಫೋರ್ಸು, 155 ಸಿಕ್ಸಸ್ಸು, 91 ಕ್ಯಾಚ್ನ ಕೂಡ ಇವರು ತೊಗೊಂಡಿದ್ದಾರೆ. ಒಟ್ಟಿನಲ್ಲಿ ಆ ಒಂದು ಇನ್ನಿಂಗ್ಸ್ ಏನಿದೆ ಮ್ಯಾಕ್ಸ್ವೆಲ್ ಕೆರಿಯರಲ್ಲಿ ಮ್ಯಾಕ್ಸ್ವೆಲ್ ಕೆರಿಯರ್ ಮಾತ್ರ ಅಂತಲ್ಲ, ಆಸ್ಟ್ರೇಲಿಯನ್ ಕೆರಿಯರನ್ನೇ, ಇನ್ಫ್ಯಾಕ್ಟ್ ODI ಕೆರಿಯರನ್ನೇ, ODIಗೆ ಬೆಸ್ಟು ಅಂತ ಹೇಳ್ತೀನಿ ಆ ಒಂದು ಇನ್ನಿಂಗ್ಸು. ಸೊ ಮ್ಯಾಕ್ಸಿ ಇನ್ ODIs ಅಂತ ಬಂದಾಗ ಆ ಅಫ್ಘಾನಿಸ್ತಾನ್ ಅಗೇನ್ಸ್ಟ್ನೇ ನೆನಪಾಗೋದು. ಅಪ್ಡೇಟ್ ಬಂದು ನಿನ್ನೆ ಇನ್ನಿಂಗ್ಸ್ನ ಶ್ರೇಯಸ್ ಅಯ್ಯರ್ ಅವರು ಸಿಂಗಲ್ ಹ್ಯಾಂಡೆಡ್ಲಿ ಗೆಲ್ಲಿಸ್ತಾ ಇದ್ದಂಗೆ, ಫೈನಲ್ಸ್ಗೆ ಕ್ವಾಲಿಫೈ ಮಾಡಿಸ್ತಾ ಇದ್ದಂಗೆ ನಮ್ಮ IB ಡಿವಿಲಿಯರ್ಸ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. RCB ಅಗೇನ್ಸ್ಟೇ ಇರ್ಬೋದು ಫೈನಲ್ಸು, ಬಟ್ ಆದರೂ ನಾನು ಫ್ಯಾನ್ ಆಗಿ ಹೋಗ್ಬಿಟ್ಟಿದ್ದೀನಿ ಇವರು ಶ್ರೇಯಸ್ ಅಯ್ಯರ್ ಒಂಥರ. ಯಾಕಂದರೆ ಆ ಥರ ಅವ್ರ ಕ್ಯಾಪ್ಟನ್ಸಿ ಆಗಿರಲಿ, ಜೊತೆಗೆ ಅವರ ಇನ್ನಿಂಗ್ಸ್ಗಳಾಗಿರಲಿ, ಸಿಂಗಲ್ ಹ್ಯಾಂಡ್ಲಿ ಎತ್ಕೊಂಡು ಹೋಗೋದಾಗಿರಲಿ, ಈ ಇನ್ನಿಂಗ್ಸ್ ನೋಡಾದ್ಮೇಲಂತೂ ಫ್ಯಾನ್ ಆಗಲೇಬೇಕು. ಒಂಥರ ಹೆಂಗೆ ಆಡಿದ್ರು ಅಂತಂದರೆ ಔಟ್ ಆಫ್ ದ ವರ್ಲ್ಡ್ ಮ್ಯಾಚ್ ಇದು, ಔಟ್ ಆಫ್ ದ ವರ್ಲ್ಡ್ ಇನ್ನಿಂಗ್ಸ್ ಇದು ಅವರಿಂದ ಅಂತ ಹೇಳಿದ್ದಾರೆ. ಸೊ ಈ ಇನ್ನಿಂಗ್ಸು RCB ಅಗೇನ್ಸ್ಟು ಬರದೇ ಇರಲಿ ಫೈನಲಲ್ಲಿ. IB ಡಿವಿಲಿಯರ್ಸ್ ಅವ್ರು ಹೆಂಗಿದ್ರು ಬರ್ತೀನಿ ಅಂತ ಹೇಳಿದ್ದಾರೆ ಫೈನಲ್ ನೋಡೋದಕ್ಕೆ. ಆ್ಯಂಡ್ ಇವರು ಶ್ರೇಯಸ್ ಅಯ್ಯರ್ಗೆ ನಾನು ಫ್ಯಾನ್ ಆಗಿ ಹೋಗ್ಬಿಟ್ಟಿದ್ದೆ ಅಂತ ಚೇರ್ ಮಾಡೋಂಗಿಲ್ಲ, RCBಗೆ ಚೇರ್ ಮಾಡಬೇಕು. ಅಪ್ಡೇಟ್ ಬಂದ್ರಿ ಶ್ರೇಯಸ್ ಅಯ್ಯರ್ ನೆನ್ನೆ ಮ್ಯಾಚ್ನ ಮುಗಿಸಿದ ನಂತರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಆ್ಯಕ್ಚುಲಿ RCB ಮೇಲೆ ಸೋತ್ ಮೇಲೆ ಕೂಡ ಹೇಳಿದರು, ನಾವು ಬ್ಯಾಟಲ್ನ ಸೋತಿದ್ದೀವಿ ವರ್ಷನೇ, ನಾವು ವಾರ್ನ ಸೋತಿಲ್ಲ, ಇನ್ನೂ ಇದೆ, ಬರ್ತೀವಿ ವಾಪಸ್ಸು, ಎಲ್ಲೂ ಹೋಗಿಲ್ಲ ಅಂತ ಹೇಳಿದರು ಮ್ಯಾಚ್ನ ಸೋಲ್ತಾ ಇದ್ದಂಗೆ. ಅದೇ ರೀತಿ ವಾಪಸ್ ಬಂದು ಕೂತ್ಕೊಂಡಿದ್ದಾರೆ ಫೈನಲ್ಸಲ್ಲಿ. ನೆನ್ನೆ ಮ್ಯಾಚ್ನ ಸೋಲ್ತಾ ಇದ್ದಂಗೆ ಗೆಲ್ತಾ ಇದ್ದಂಗೆ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಪ್ರೆಷರ್ ಸಿಚುವೇಶನ್ ಇದ್ದಾಗ ಕಾಮಾಗಿ ಹ್ಯಾಂಡ್ಲ್ ಮಾಡಬೇಕು, ಅದನ್ನು ನೀವೆಷ್ಟು ಕಾಮಾಗಿ ಹ್ಯಾಂಡ್ಲ್ ಮಾಡ್ತೀರೋ ಅಷ್ಟು ಸಖತ್ತಾಗೆ ಬರುತ್ತೆ ನಿಮಗೆ ರಿಸಲ್ಟು ಅಂತ ಹೇಳಿದ್ದಾರೆ. ಆ್ಯಂಡ್ ಇದನ್ನು ರಜತ್ ಪಾತಿದಾರರು ಕೂಡ ಹೇಳಿದ್ದಾರೆ, ಕಾಮಾಗಿ ಹ್ಯಾಂಡ್ಲ್ ಮಾಡಬೇಕು, ಅಗ್ರೆಸಿವ್ ಆಗಕ್ಕೆ ಹೋಗಬಾರ್ದು, ಕಿರ್ಚಾಡಿ ಕೂಗಾಡಿ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಇವಾಗ ಹಾರ್ದಿಕ್ ಪಾಂಡ್ಯ ಅವ್ರ ಥರ ಆಡೋದ್ರಿಂದ, ಕಿರ್ಚಾಡಿ ಕೂಗಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಕಾಮಾಗಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಂದ್ರೆ ರಿಸಲ್ಟು ಬರುತ್ತೆ. ನೋಡಿ, ಇಬ್ಬರು ಕೂಡ ಒಂಥರ ಕಾಮ್ ಅಂಡ್ ಕೂಲ್ಡ್ ಕಂಪೋಸ್ಡ್ ಕ್ಯಾಪ್ಟನ್ಸಿಗಳು ಫೈನಲ್ಸ್ಗೆ ಬಂದು ಕೂತಿದ್ದಾರೆ. ಈಗ ಅಪ್ಡೇಟ್ ನಂಬರ್ 4, ನಿನ್ನೆ ನಡೆದಂತಹ ಕ್ವಾಲಿಫೈಯರ್ 2 ಅಲ್ಲಿ ಎರಡೂ ತಂಡಗಳಿಗೂ ಕೂಡ ಫೈನ್ ಬಿದ್ದಿದೆ. ಕ್ಯಾಪ್ಟನ್ಸ್ಗೆ ಫೈನ್ ಬಿದ್ದಿದೆ. ಇದು ಸೆಕೆಂಡ್ ಅಫೆನ್ಸ್ ಆಗಿದ್ದರಿಂದ ಶ್ರೇಯಸ್ ಅಯ್ಯರ್ ಅವರಿಗೆ 24 ಲಕ್ಷ ಫೈನ್ ಆಗಿ ಹಾಕಿದ್ದಾರೆ. ಜೊತೆಗೆ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಥರ್ಡ್ ಅಫೆನ್ಸ್ ಆಗಿರೋದ್ರಿಂದ 30 ಲಕ್ಷನ ಫೈನ್ ಆಗಿ ಹಾಕಿದ್ದಾರೆ. ಜೊತೆಗೆ ಮುಂಬೈ ಇಂಡಿಯನ್ಸ್ನ ಪ್ರತಿಯೊಬ್ಬ ಪ್ಲೇಯರ್ಗೆ 12 ಲಕ್ಷ ಅಥವಾ 50% ಆಫ್ ದ ಮ್ಯಾಚ್ ಫೀಸ್ನ ಫೈನ್ ಆಗಿ ಹಾಕಿದರೆ, ಈ ಕಡೆಯಿಂದ ಪಂಜಾಬ್ ಕಿಂಗ್ಸ್ನ ಪ್ರತಿಯೊಬ್ಬ ಪ್ಲೇಯರ್ಗೆ 6 ಲಕ್ಷ ಅಥವಾ 25% ಆಫ್ ದ ಮ್ಯಾಚ್ ಫೀಸ್ನ ಫೈನ್ ಆಗಿ ಹಾಕಿದ್ದಾರೆ. ಯಾಕೆ ಅಂದರೆ ಸ್ಲೋವರ್ ಓವರ್ ರೇಟ್ನ ಎರಡೂ ತಂಡಗಳು ಮಾಡಿದ್ರಿಂದ ಎರಡೂ ತಂಡಗಳು ಕೂಡ ಈಗ ಅನುಭವಿಸಿವೆ ಅಷ್ಟೇ. ಇವೆಲ್ಲ ಏನು ಮ್ಯಾಟ್ರ್ ಆಗುತ್ತಾ ಅಂಬಾನಿ ಟೀಮಿಗೆ, ಅವನ ಅಜ್ಜಿ, ಈ ಕಡೆ ಪಂಜಾಬ್ ಕಿಂಗ್ಸ್ ಅವ್ರಿಗೆ ಶ್ರೇಯಸ್ ಅಯ್ಯರ್ ಕೋಟಿ ತಗೊಂಡವ್ರಲ್ಲೆಲ್ಲ ಮ್ಯಾಟ್ರ್ ಆಗುತ್ತಾ? 20 ಲಕ್ಷ 30 ಲಕ್ಷ ಎಲ್ಲ ಅಲ್ಲಿ, 24 ಲಕ್ಷ ಎಲ್ಲ ಮ್ಯಾಟ್ರ್ ಆಗುತ್ತಾ? ಏನು ಮ್ಯಾಟ್ರ್ ಆಗಲ್ಲ, ಕಿತ್ಕೊಂಡು ಹೋಗ್ರಿ ಇವರು ಅಂತ ಹೇಳ್ತಾರೆ ಅಷ್ಟೇ. ಅಪ್ಡೇಟ್ ನಂಬರ್ 5, ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಸ್ವಸ್ತಿಕ್ ಚಿಕಾರ ಮಾತಾಡೋದಾಗೋಯ್ತು. ಅದನ್ನ ಬಿಟ್ಟು ಅಂದರೆ ಇವಾಗ ಸ್ವಸ್ತಿಕ್ ಚಿಕಾರ ಅವ್ರ ಅಪ್ಪ ಮಾತಾಡಿದ್ದಾರೆ. ವಿರಾಟ್ ಕೊಹ್ಲಿ ಸಾಮಾನ್ಯದವರಲ್ಲ, ವಿರಾಟ್ ಕೊಹ್ಲಿ ಸಾಮಾನ್ಯ, ಯಾರು ನಾರ್ಮಲ್ ಮನುಷ್ಯ ಅಲ್ಲ ವಿರಾಟ್ ಕೊಹ್ಲಿ, ಏನೋ ಒಂಥರ ಡಿಫ್ರೆಂಟ್. ವಿರಾಟ್ ಕೊಹ್ಲಿ ಅದ್ಭುತ ಇನ್ಸಾನು, ಏನೋ ಒಂಥರ ಸ್ಪೆಷಲ್ ಪರ್ಸನ್ ವಿರಾಟ್ ಕೊಹ್ಲಿ. ಎಲ್ಲರಿಗೂ ಗೊತ್ತಿರೋ ವಿಚಾರ, ವಿರಾಟ್ ಕೊಹ್ಲಿ ಸ್ಪೆಷಲ್ ಪರ್ಸನ್ ಅಂತ ಹೇಳ್ಬೇಕಾ ಅದನ್ನು? ಏನು ಗೌರವ, ನೀನು ಅವ್ರ ಫಾದರ್ ಜೊತೆಗೆ ನೀನು ಸೇರ್ಕೊಂಡು ಬಕೆಟ್ ಹಿಡಿದೀಯಾ? ಸ್ವಸ್ತಿಕ್ ಚಿಕಾರನೇ ಬಕೆಟ್ ಹಿಡಿತಾರೆ, ಅವ್ರ ಫಾದರ್ ಇನ್ನೂ ದೊಡ್ಡ ಬಕೆಟ್ ಹಿಡಿದ್ರೆ ಅವ್ರಿಗೆ ಇನ್ನೂ ದೊಡ್ಡ ಬಕೆಟ್ ಹಿಡಿತೀಯಲ್ಲ ಗುರು ಅಂತ ಕಾಮೆಂಟ್ ಸೆಕ್ಷನ್ ಉದುರಿಸ್ತೀರ. ಗೊತ್ತು ಏನಿಲ್ಲ ಗುರು, ಸ್ಪೆಷಲ್ ಪರ್ಸನ್ ಅಂತ ಹೇಳಿದ್ರೆ ಏನಲ್ಲೇನೋ ತಪ್ಪಾಗತ್ತಾ? ಸ್ಪೆಷಲ್ ಪರ್ಸನ್ ವಿರಾಟ್ ಕೊಹ್ಲಿ, ಏನು ನಮ್ಮ ಥರ ಆರ್ಡಿನರಿ ಪರ್ಸನ್. ಈ ವಿಡಿಯೋ ಏನಾದ್ರು ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡ್ಕೊಳ್ಳಿ, ಏನಾಗಲ್ಲ. ಬಾಯ್.